ನಮಸ್ಕಾರ ವೀಕ್ಷಕರೇ. ಪಶ್ಚಿಮ ಬಂಗಾಳ ಬಿಜೆಪಿ ತೆಕ್ಕೆಗೆ ಬಂದು ಸುಮಾರು 15 ದಿನಗಳು ಕಳೆದಿವೆ. ಬಿಜೆಪಿ ಹಾಗೂ ಟಿಎಂಸಿ ಎರಡೂ ರಾಜಕೀಯ ಪಕ್ಷಗಳು ಇಬ್ಬರಲ್ಲಿ ಯಾರು ಗೆಲ್ಲಬೇಕು ಗೆಲ್ಲಬಾರದು ಅನ್ನೋದು ಅಲ್ಲಿನ ಜನರ ನಿರ್ಧಾರ. ಆದ್ರೆ ಭಾರತೀಯರೆಲ್ಲರೂ ಬಂಗಾಳದಲ್ಲಿ ಬಿಜೆಪಿ ಅಗತ್ಯವಾಗಿ ಬರಲೇಬೇಕು ಅನ್ನೋದರ ಹಿಂದೆ ಒಂದು ಬಲವಾದ ಕಾರಣ ಇತ್ತು. ಅದು ನ್ಯಾಷನಲ್ ಸೆಕ್ಯೂರಿಟಿ ವಿಷಯ ಅನ್ನೋದೆಲ್ಲ ಈಗ ಗೊತ್ತಿರೋದೆ. ಅಧಿಕಾರ ಸ್ವೀಕರಿಸಿದ ಮೊದಲ ದಿನವೇ ಫೆನ್ಸಿಂಗ್ಗೆ ಮೀಸಲಿಟ್ಟಿದ್ದ ಜಾಗವನ್ನ ಬಿಎಸ್ಎಫ್ಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ. ಈಗ ಆ ಜಾಗ ಎಷ್ಟು ಇಂಪಾರ್ಟೆಂಟ್, ಅದು ಕೈತಪ್ಪಿ ಹೋಗಿದ್ದಿದ್ರೆ ಏನೆಲ್ಲ ಆಗ್ತಾ ಇತ್ತು, ಈಗ ಅದರಿಂದ ದೇಶಕ್ಕೆ ಆಗೋ ಪ್ರಯೋಜನ ಏನು, ಅದೆಲ್ಲವೂ ಕೂಡ ಚರ್ಚೆ ಆಗ್ತಾ ಇದೆ. ಏನೋ ಇಷ್ಟು ದಿನಗಳ ಕಾಲ ಈ ಜಾಗವನ್ನ ಪಡೆಯೋದಕ್ಕೆ ಕೇಂದ್ರ ಪ್ರಯತ್ನ ಮಾಡ್ಲಿಲ್ವಾ ಅನ್ನೋ ಪ್ರಶ್ನೆಗೆ ಅಮಿತ್ ಶಾ ಕಡೆಯಿಂದ ಉತ್ತರ ಬಂದಿದೆ. ಇನ್ನೊಂದೆಡೆ ಸುವೇಂದು ಅಧಿಕಾರಿ ಕ್ರಾಂತಿ ಮುಂದುವರೆದಿದೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಭಾರತದಲ್ಲಿರೋ ಎಲ್ಲಾ ಜನರಿಗೂ ಅರ್ಥವಾಗದ ಒಂದು ವಿಷಯ ಅಂದ್ರೆ ದೇಶ ಪ್ರೇಮ ಅನ್ನೋದು ಮ್ಯಾಂಡೇಟ್ ಆಗಿರ್ಬೇಕು, ದೇಶದ ಹಿತಾಸಕ್ತಿ ಪ್ರತಿಯೊಬ್ಬರ ಆದ್ಯತೆಯಾಗಿರ್ಬೇಕು ಅನ್ನೋದು. ಇವತ್ತು ಬಿಜೆಪಿ ಗೆಲ್ತಾ ಇರೋದಕ್ಕೆ ಕಾರಣ ಅವರ ರಾಷ್ಟ್ರವಾದ ಸಿದ್ಧಾಂತ ಅನ್ನೋದನ್ನ ಬಹುತೇಕರು ಒಪ್ಪಿಕೊಳ್ತಾರೆ. ಆದ್ರೆ ಈ ರೀತಿ ಗುರುತಿಸಿಕೊಳ್ಳೋ ಪರಿಸ್ಥಿತಿಗೆ ಬಂದಿದ್ದೇ ದುರಂತ ಅನ್ಬೋದು. ಯಾಕಂದ್ರೆ ಎಲ್ಲಾ ಪಕ್ಷಗಳಿಗೂ ದೇಶ ಪ್ರೇಮ ಹಾಗೂ ರಾಷ್ಟ್ರ ಮೊದಲು ಅನ್ನೋ ತತ್ವ ಮ್ಯಾಂಡೇಟ್ ಆಗಿರ್ಬೇಕಿತ್ತು. ಹಾಗೆ ಇರದೆ ಕೇವಲ ಅದು ಕೆಲ ಪಕ್ಷಗಳಿಗೆ ಮಾತ್ರ ಸೀಮಿತವಾಗಿರೋದೇ ದುರಂತ. ಇಷ್ಟಾದ್ರೂ ಅಂತ ಪಕ್ಷಗಳಿಗೂ ಮತದಾರರಿದ್ದಾರೆ, ಗೆಲ್ಲಿಸ್ತಾರೆ ಅನ್ನೋದು ಮತ್ತೂ ದೊಡ್ಡ ದುರಂತ. ಇಂಥ ದುರಂತಗಳ ಸಾಲಲ್ಲಿ ಗುರುತಿಸಿಕೊಂಡಿದ್ದ ಮಮತಾ ಬ್ಯಾನರ್ಜಿಯ ಟಿಎಂಸಿಗೆ ಈ ಬಾರಿ ಹೀನಾಯ ಸೋಲಾಗಿದೆ. ಈ ತೀರ್ಪು ಕೊಟ್ಟ ಬಂಗಾಳದ ಜನರು ಸಹಜವಾಗಿ ಸಂಭ್ರಮಿಸಿದ್ರೆ, ಉಳಿದ ರಾಜ್ಯಗಳ ದೇಶ ಪ್ರೇಮಿಗಳಿಗೆ ಖುಷಿಯಾದ ಕಾರಣವೇ ದೇಶದ ಸೆಕ್ಯೂರಿಟಿ ವಿಚಾರ. ಚುನಾವಣೆಗೂ ಮುನ್ನ ಹೇಳಿದಂತೆ ಅಧಿಕಾರ ಸಿಕ್ಕ ಮೊದಲ ದಿನವೇ ಬಂಗಾಳದ ಗಡಿ ಫೆನ್ಸಿಂಗ್ಗೆ ಒಪ್ಪಿಗೆಯನ್ನ ಸೂಚಿಸಿದ್ದಾರೆ. ಇದರಿಂದ ಅಕ್ರಮ ಬಾಂಗ್ಲಾ ವಲಸಿಗರು ಬರೋದು ಅವಾಯ್ಡ್ ಆಗುತ್ತೆ ಅನ್ನೋದನ್ನ ಅಂದಾಜಿಸೋದು ಸುಲಭ. ಆದ್ರೆ ಇದರ ಜೊತೆಗೆ ಇನ್ನೂ ಸಾಕಷ್ಟು ಮಹತ್ವದ ವಿಚಾರಗಳಿವೆ. ಅದರಲ್ಲಿ ಪ್ರಮುಖವಾಗಿ ಚಿಕನ್ ನೆಕ್ ಹಾಗೂ ಈಶಾನ್ಯ ರಾಜ್ಯಗಳು. ಭದ್ರತಾ ದೃಷ್ಟಿಯಿಂದ ಸುಮಾರು 600 ಎಕರೆ ಜಾಗವನ್ನ ಬಿಎಸ್ಎಫ್ಗೆ ಬಿಟ್ಟುಕೊಡಲಾಗ್ತಾ ಇದ್ದು, ಚಿಕನ್ ನೆಕ್ ಅನ್ನ ಕೂಡ ಹ್ಯಾಂಡ್ ಓವರ್ ಮಾಡಿದ್ದಾರೆ. ಈ ಚಿಕನ್ ನೆಕ್ ಅನ್ನೋದು ಸ್ಟ್ರಾಟಜಿಕ್ ಪಾಯಿಂಟ್ ಅಂತ ಗುರುತಿಸಿಕೊಂಡಿದ್ದು ಅತ್ಯಂತ ಕಡಿಮೆ ವಿಸ್ತೀರ್ಣ ಹೊಂದಿದೆ. ಇದು ಸುಮಾರು 120 ಎಕರೆ ಇದ್ದು ಬಾಂಗ್ಲಾದೇಶ, ಭೂತಾನ್ ಹಾಗೂ ನೇಪಾಳ ಮತ್ತು ಚೀನಾ ಜೊತೆಗೆ ಗಡಿಯನ್ನ ಹಂಚಿಕೊಂಡಿದೆ. ಈ ಹಿಂದೆ ಹಿಮಂತ್ ಬಿಸ್ವಾ ಸರ್ಮಾ ಕೂಡ ಚಿಕನ್ ನೆಕ್ ಬಗ್ಗೆ ಸಾಕಷ್ಟು ಸಲ ಕಾಳಜಿ ವಹಿಸಿ ಎಚ್ಚರಿಕೆಯನ್ನ ಕೊಟ್ಟಿದ್ರು. ಕಾರಣ ಈ ಒಂದು ಚಿಕ್ಕ ಜಾಗ ತುಂಡಾಯ್ತು ಅಂದ್ರೆ ಈಶಾನ್ಯ ರಾಜ್ಯಗಳು ಭಾರತದಿಂದ ಕೈತಪ್ಪಿ ಹೋಗಿಬಿಡುತ್ತವೆ. ನಿಮಗೆ ನೆನಪಿರ್ಬೋದು, ಬಾಂಗ್ಲಾದಿಂದ ಯಾರು ಬಂದರೂ ಸೇರಿಸ್ಕೊಳ್ತೀನಿ ಅಂತ ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದ ಮಮತಾ ಕೆಲವೊಂದು ಸಂದರ್ಭಗಳಲ್ಲಿ ಬಂಗಾಳ ಭಾರತ ಸರ್ಕಾರಕ್ಕೆ ತಲೆ ಬಾಗೋದಿಲ್ಲ ಅನ್ನೋ ಮೂಲಕ ಆಲ್ರೆಡಿ ನಾವು ಪ್ರತ್ಯೇಕ ರಾಜ್ಯಕ್ಕೆ ಪ್ಲಾನ್ ಮಾಡಿದ್ದೀವಿ ಅನ್ನೋದನ್ನ ಪರೋಕ್ಷವಾಗಿ ಹೇಳಿದ್ರು. ಮಮತಾರ ಒಂದು ಅವಧಿಯಿಂದ ಇನ್ನೊಂದು ಅವಧಿಗೆ ಹೋಗೋ ಹೊತ್ತಲ್ಲಿ ಬಂಗಾಳದಲ್ಲಿ ಡೆಮೋಗ್ರಫಿ ಚೇಂಜ್ ಆಗ್ತಾ ಇತ್ತು. ಅಕ್ರಮ ಬಾಂಗ್ಲಾ ವಲಸಿಗರ ಪ್ರಾಬಲ್ಯ ಜಾಸ್ತಿ ಆಗ್ತಾ ಇತ್ತು. ಗಡಿ ಜಿಲ್ಲೆಗಳಲ್ಲಿ ಈಗಾಗಲೇ ಅದರ ಪರಿಣಾಮವನ್ನ ಬಂಗಾಳದ ಮೂಲ ನಿವಾಸಿಗಳು ಅನುಭವಿಸಿದ್ದಾರೆ. ಇದರ ಪರಿಣಾಮವೇ ಆ ಜಿಲ್ಲೆಗಳಲ್ಲೂ ಕೂಡ ಹಿಂದೂಗಳು ಒಗ್ಗಟ್ಟಿನಿಂದ ಬಿಜೆಪಿಯನ್ನ ಬೆಂಬಲಿಸಿರೋದು. ಈ ಡೆಮೋಗ್ರಫಿ ಚೇಂಜ್ ಆರಂಭದಲ್ಲಿ ಹೇಗಿರುತ್ತೆ ಅಂದ್ರೆ, ಮೂಲ ನಿವಾಸಿಗಳನ್ನ ಓಡಿಸಿ ಆ ಜಾಗದಲ್ಲಿ ಪ್ರಾಬಲ್ಯ ಮೆರೆಯೋದು. ಅಲ್ಲಿ ಇರಬೇಕು ಅಂದ್ರೆ ಒಂದೇ ಮತಾಂತರ ಆಗ್ಬೇಕು, ಇಲ್ಲ ಹಿಂಸಾಚಾರವನ್ನ ಸಹಿಸಿಕೊಂಡು ಇರಬೇಕು. ಮಿತಿ ಮೀರಿದ್ರೆ ಪ್ರಾಣಕ್ಕೂ ಕೂಡ ಸಂಚಕಾರ ತಪ್ಪಿದ್ದಲ್ಲ. ಇದರ ನಂತರದ ಹಂತ ಇನ್ನೂ ಡೇಂಜರಸ್. ಅಕ್ರಮ ವಲಸಿಗರ ಸಂಖ್ಯೆ 60% ದಾಟ್ತಾ ಇದ್ದ ಹಾಗೆ ಇದು ನಮ್ಮ ಜಾಗ, ಇಲ್ಲಿ ಬೇರೆ ಯಾರು ಬರಬಾರದು ಅನ್ನೋ ಅಘೋಷಿತ ನಿಯಮಗಳನ್ನ ಜಾರಿ ಮಾಡಿಕೊಳ್ತಾರೆ. ನಿಧಾನಕ್ಕೆ ಸಂಖ್ಯೆ ಹೆಚ್ಚಾಗ್ತಾ ಹೋದಂತೆ ಅಕ್ಕಪಕ್ಕ ಪ್ರದೇಶಗಳಿಗೆ ವ್ಯಾಪಿಸ್ತಾ ಹೋಗ್ತಾರೆ. ಸಂಖ್ಯೆ ಇನ್ನೂ ದೊಡ್ಡದಾಯ್ತು ಅಂದ್ರೆ ಅದರ ನೆಕ್ಸ್ಟ್ ಸ್ಟೆಪ್ ಪ್ರತ್ಯೇಕ ಕೂಗು. ಒಂದು ಸಲ ಚಿಕನ್ ನೆಕ್ ನಂತ ಕ್ರೂಷಿಯಲ್ ಪ್ರದೇಶಗಳಲ್ಲಿ ಇವರ ಸಂಖ್ಯೆ ಹೆಚ್ಚಾಯಿತು ಅಂದ್ರೆ ನಮಗೆ ಪ್ರತ್ಯೇಕ ದೇಶ ಬೇಕು, ಬಾಂಗ್ಲಾಗೆ ನಮ್ಮನ್ನ ಸೇರಿಸಿ, ಭಾರತ ನಮಗೆ ಬೇಡ, ಇಂಥ ಹೋರಾಟ ಪ್ರತಿಭಟನೆಗಳು ಶುರುವಾಗುತ್ತವೆ. ಅಂದಹಾಗೆ ಇಂಥ ಪ್ರತಿಭಟನೆಗಳು ಕೇವಲ ಘೋಷಣೆ ಕೂಗೋದು ಹಾಗೂ ಬೋರ್ಡ್ ಪ್ರದರ್ಶನಕ್ಕೆ ಮುಗಿಯೋದಿಲ್ಲ. ಅದೆಲ್ಲವನ್ನ ಉಳಿದ ರಾಜ್ಯಗಳಲ್ಲಿರೋ ದೇಶದ್ರೋಹಿ ಎಕೋಸಿಸ್ಟಮ್ ಮಾಡುತ್ತವೆ. ಆದ್ರೆ ಅಲ್ಲಿರುವವರು ಕಲ್ಲೆಸೆಯೋದು, ಪೊಲೀಸರ ಮೇಲೆ ಹಲ್ಲೆ ಮಾಡೋದು, ಬೆಂಕಿ ಹಚ್ಚೋದು, ಅಲ್ಲಿ ಪರಿಸ್ಥಿತಿ ನೋಡೋದಕ್ಕೆ ಯಾರಾದ್ರೂ ಬಂದ್ರೆ ಅವರ ಮೇಲೆ ಅಟ್ಯಾಕ್ ಮಾಡೋದು, ಇಂಥ ಕೆಲಸಗಳನ್ನ ಮುಂದುವರಿಸ್ತಾ ಹೋಗ್ತಾರೆ. ಒಂದು ಸಲ ಇಂಥ ಪರಿಸ್ಥಿತಿ ಬಂದು ಬಿಡ್ತು ಅಂದ್ರೆ ಕೇಂದ್ರದಿಂದ ಈ ಜಾಗಕ್ಕೆಲ್ಲ ಬರಬೇಡಿ, ಅಲ್ಲಿನ ಜನರ ನೋವು ನಿಮ್ಗೆ ಅರ್ಥ ಆಗೋದಿಲ್ಲ, ಅವರ ಬೇಡಿಕೆ ಸಾಕಷ್ಟಿದೆ, ನೀವು ಪದೇ ಪದೇ ಬಂದ್ರೆ ಅವರು ಭಯ ಪಡ್ತಾರೆ, ಭಯದಿಂದ ಪ್ರತಿರೋಧವನ್ನ ತೋರ್ತಾರೆ ಅಂತ ಕಲ್ಲು ಎಸೆಯೋ ಕಿರಾತಕರ ಬೆನ್ನಿಗೆ ನಿಲ್ಲೋ ಸಾಧ್ಯತೆ ಇರುತ್ತೆ. ಆಮೇಲೆ ಇದು ಇಂಟರ್ ನ್ಯಾಷನಲ್ ಇಶ್ಯೂ ಆಗುತ್ತೆ. ಭಾರತದ ಒಂದು ಭಾಗದಲ್ಲಿ ಜನರಿಗೆ ಭಾರತ ಬೇಡವಂತೆ, ಅವರು ಪ್ರತ್ಯೇಕತೆಯನ್ನ ಬಯಸ್ತಾ ಇದ್ದಾರಂತೆ, ಹಕ್ಕಿಗಾಗಿ ಹೋರಾಡ್ತಾ ಇದ್ದಾರಂತೆ ಅನ್ನೋ ಆರ್ಟಿಕಲ್ಗಳು ವಿದೇಶಿ ಮಾಧ್ಯಮಗಳಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ. ಹೇಗೆ ಜಮ್ಮು ಕಾಶ್ಮೀರವನ್ನ ಇಂಥ ಚಿಲ್ಲರೆ ಕೆಲಸ ಮಾಡೋ ಮೂಲಕ ಭಾರತದಿಂದ ಪ್ರತ್ಯೇಕ ಮಾಡಿದ್ರೋ ಸೇಮ್ ಟು ಸೇಮ್ ಅದೇ ರೀತಿಯ ಕೆಲಸಗಳು ಇಲ್ಲೂ ಆಗ್ತಾ ಹೋಗುತ್ತೆ.
ಒಳಗಿರೋ ದೇಶದ್ರೋಹಿಗಳು ಆಗಾಗ ಈ ಜಾಗಗಳ ಬಗ್ಗೆ ಆರ್ಟಿಕಲ್ ಬರೆಯುವ ಮೂಲಕ ಭಾರತದಿಂದ ಈಶಾನ್ಯವನ್ನ ಪ್ರತ್ಯೇಕಿಸಿ ಅನ್ನೋ ಅಜೆಂಡಾವನ್ನ ವ್ಯಾಪಿಸ್ತಾ ಹೋಗೋ ಕೆಲಸಗಳಾದ್ರೂ ಅಚ್ಚರಿ ಇಲ್ಲ. ಆದ್ರೆ ಈಗ ಅದೆಲ್ಲದಕ್ಕೂ ಬ್ರೇಕ್ ಬಿದ್ದಿದೆ. ಸರಿ, ಈಗ ಅಲ್ಲಿ ಏನ್ ಮಾಡ್ತಾರೆ ಅಂತ ನೋಡ್ತಾ ಹೋಗೋದಾದ್ರೆ, ಸರ್ಕಾರ ಹಸ್ತಾಂತರಿಸಿರೋ ಜಾಗ ವಿವಿಧ ಇಲಾಖೆಗಳಿಗೆ ವಿಂಗಡಣೆ ಆಗುತ್ತೆ. ಒಂದು ಕಡೆ ಫೆನ್ಸಿಂಗ್, ಇನ್ನೊಂದು ಕಡೆ ರಸ್ತೆಗಳ ಅಭಿವೃದ್ಧಿಯನ್ನ ಮಾಡ್ತಾ ಹೋಗ್ತಾರೆ. ನ್ಯಾಷನಲ್ ಹೈವೇಗಳ ನಿರ್ಮಾಣ ಆಗುತ್ತೆ. ಮಿಲಿಟರಿ ಬೇಸ್ಗಳನ್ನ ಸ್ಥಾಪಿಸ್ತಾರೆ. ಯಾವ ಜಾಗ ಭಾರತದಿಂದ ಬೇರ್ಪಟ್ರೆ ಅದನ್ನ ನಿಧಾನಕ್ಕೆ ಕಬ್ಜಾ ಮಾಡಿ ನಾವು ಸ್ಟ್ರಾಟಜಿ ಪಾಯಿಂಟ್ ಮಾಡ್ಕೊಳ್ಬಹುದು ಅಂತ ಚೀನಾ ಯೋಚಿಸಿತೋ, ಅದೇ ಜಾಗದಲ್ಲಿ ನಾವೇ ನಿಂತು ಉಳಿದವರನ್ನ ವಾಚ್ ಮಾಡೋದಕ್ಕೆ ಈಸಿ ಆಗುತ್ತೆ. ಇದೇ ಕಾರಣಕ್ಕೆ ಬಂಗಾಳದಲ್ಲಿ ಸರ್ಕಾರ ಚೇಂಜ್ ಆಗಿದ್ದಕ್ಕೆ ಬಾಂಗ್ಲಾದೇಶದಲ್ಲಿ ಕಿಡಿ ಹೊತ್ತಿ ಉರಿದಿದ್ದು, ಮೋದಿ ಹಾಗೂ ಅಮಿತ್ ಶಾರಿಗೆ ಪ್ರಾಣ ಬೆದರಿಕೆ ಹಾಕಿಕೊಂಡು ಪ್ರತಿಭಟನೆ ಮಾಡೋ ಹಾಗಾಗಿದ್ದು. ಪಕ್ಕದ ದೇಶದ ರಾಜಕೀಯ ಉಸಾಬರಿ ಬಾಂಗ್ಲಾಗೆ ಬೇಕು ಅಂದ್ರೆ ಯಾರೋ ಸರಿಯಾದವರೇ ಫಂಡ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ಊಹಿಸೋದಕ್ಕೆ ಯಾರಿಗೂ ಕಷ್ಟ ಆಗುದಿಲ್ಲ. ಆದ್ರೆ ಈಗ ಅದಕ್ಕೆ ಬ್ರೇಕ್ ಬಿದ್ದಂತಾಗಿದೆ. ಏನೋ ಇಷ್ಟು ವರ್ಷಗಳ ಕಾಲ ಯಾಕೆ ಈ ಬಗ್ಗೆ ಕೇಂದ್ರ ಗಮನ ಹರಿಸಲಿಲ್ಲ, ಈ ಬಗ್ಗೆ ಯೋಚಿಸಿದ್ರ ಅಥವಾ ಈಗ ಎಲೆಕ್ಷನ್ ಟೈಮ್ ನಲ್ಲಿ ಮಾತ್ರ ಈ ಇಶ್ಯೂ ಮುಂದಕ್ಕೆ ತಂದ್ರ ಅನ್ನೋ ಪ್ರಶ್ನೆ ಕೂಡ ಇದ್ದೇ ಇದೆ. ಅದಕ್ಕೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕ್ಲಾರಿಟಿ ಕೊಡ್ತಾರೆ. ಕಳೆದ 11 ವರ್ಷಗಳಿಂದ ಅಂದ್ರೆ ಕೇಂದ್ರದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದಾಗಿನಿಂದಲೂ ಈ ಬಗ್ಗೆ ಬಂಗಾಳ ಸರ್ಕಾರಕ್ಕೆ ಮನವಿ ಮಾಡ್ತಾ ಬಂದಿದ್ದೀವಿ. ಫೆನ್ಸಿಂಗ್ಗೆ ಜಾಗ ಕೊಡಿ ಅನ್ನೋ ಮನವಿಗೆ ಮಮತಾ ಬ್ಯಾನರ್ಜಿ ಕಿವಿ ಕೊಡ್ಲೇ ಇಲ್ಲ. ಸುಮಾರು 7 ಪತ್ರಗಳನ್ನ ಗೃಹ ಸಚಿವಾಲಯದಿಂದ ಕಳಿಸಿಕೊಟ್ಟಿದ್ದೀವಿ. ಕಳೆದ 6 ವರ್ಷಗಳಲ್ಲಿ ಹೋಮ್ ಸೆಕ್ರೆಟರಿ, ಬಂಗಾಳದ ಚೀಫ್ ಸೆಕ್ರೆಟರಿ ಜೊತೆಗೆ 3 ಮಹತ್ವದ ಮೀಟಿಂಗ್ಗಳು ಕೂಡ ನಡೆಸಲಾಗಿದೆ. ಇಷ್ಟಾದ್ರೂ ಕೂಡ ಈ ಜಾಗವನ್ನ ಬಿಟ್ಟು ಕೊಡ್ಲಿಲ್ಲ ಅಂದ್ರೆ ಇನ್ನೇನ್ ಮಾಡೋದು ಅನ್ನೋದನ್ನ ಹೇಳಿದ್ದಾರೆ. ಕೊನೆಗೆ ಎಲೆಕ್ಷನ್ ಟೈಮ್ ನಲ್ಲಿ ಖುದ್ದು ಕೋರ್ಟ್ ಮಮತಾ ಸರ್ಕಾರಕ್ಕೆ ಆರ್ಡರ್ ಕೊಟ್ಟು ಜಾಗವನ್ನ ಬಿಟ್ಟು ಕೊಡುವಂತೆ ಆದೇಶ ಕೊಟ್ಟಿತ್ತು. ಈಗ ಸರ್ಕಾರವೇ ಬದಲಾಗಿರೋದ್ರಿಂದ ಜಾಗ ಈಸಿಯಾಗಿ ಬಿಎಸ್ಎಫ್ ಕೈ ಸೇರಿದೆ. ಏನೋ ಒಂದು ಕಡೆ ಬಂಗಾಳದಿಂದ ನ್ಯಾಷನಲ್ ಸೆಕ್ಯೂರಿಟಿ ಕೆಲಸಗಳು ಬರದಿಂದ ಸಾಗಿದ್ರೆ, ಇನ್ನೊಂದು ಕಡೆ ಬಂಗಾಳದ ಒಳಗೆ ಬಿಜೆಪಿಯನ್ನ ಗಟ್ಟಿಗೊಳಿಸೋ ಕೆಲಸಗಳು ಕೂಡ ಅಚ್ಚುಕಟ್ಟಾಗಿ ಆಗ್ತಾ ಇದೆ. 2021 ಎಲೆಕ್ಷನ್ ನಲ್ಲಿ ಮಮತಾ 216 ಸೀಟ್ ಪಡೆಯುವ ಮೂಲಕ ಬೃಹತ್ ಗೆಲುವನ್ನ ಸಾಧಿಸಿದ್ರು. ಆದ್ರೆ ಆ ಹೊತ್ತಲ್ಲಿ ಬಿಜೆಪಿಗೆ 77 ಸೀಟ್ ಬಂದಿದ್ದಕ್ಕೆ ದೊಡ್ಡ ಗಲಭೆ ನಡೀತು. ಟಿಎಂಸಿ ಗೂಂಡಾಗಳು ರಾಜ್ಯದಾದ್ಯಂತ ಬಿಜೆಪಿ ಕಾರ್ಯಕರ್ತರ ಮೇಲೆ ವ್ಯವಸ್ಥಿತ ದಾಳಿ ನಡೆಸಿದ್ರು. ಆ ಹೊತ್ತಲ್ಲಿ ಬರೋಬ್ಬರಿ 329 ಬಿಜೆಪಿ ಕಾರ್ಯಕರ್ತರು ಹತ್ಯೆಗೆ ಒಳಗಾದ್ರು. ಆ ಎಲ್ಲಾ ಕಾರ್ಯಕರ್ತರ ಕುಟುಂಬಗಳಿಗೆ ಸರ್ಕಾರಿ ಉದ್ಯೋಗದ ಭರವಸೆಯನ್ನ ಕೊಟ್ಟಿದ್ದಾರೆ. ಇದು ದೊಡ್ಡ ಮಟ್ಟದಲ್ಲಿ ಸಂಚಲನವನ್ನ ಸೃಷ್ಟಿ ಮಾಡ್ತಾ ಇದೆ. ಮಮತಾ ಆಡಳಿತ ಇದ್ದಾಗ ಸಾಮಾನ್ಯ ಜನರಿಗೂ ಕೂಡ ಪರಿಹಾರಗಳು ಸಿಗ್ತಾ ಇರಲಿಲ್ಲ. ಆದ್ರೆ ಬಿಜೆಪಿಯನ್ನ ಗೆಲ್ಲಿಸಿದ್ದಕ್ಕೆ ಅವರು ನಮ್ಮ ತ್ಯಾಗ ಬಲಿದಾನವನ್ನ ಮರೆತಿಲ್ಲ ಅನ್ನೋದನ್ನ ಈ ಮೂಲಕ ಸುವೇಂದು ಸರ್ಕಾರ ತಿಳಿಸ್ತಾ ಇದೆ. ಅಂದಹಾಗೆ ಎಲ್ರಿಗೂ ತಿಳಿದಿರೋ ಹಾಗೆ ಒಂದು ಸಲ ಬಿಜೆಪಿ ಕೈಗೆ ರಾಜ್ಯ ಸಿಕ್ತು ಅಂದ್ರೆ ಅದನ್ನ ಉಳಿಸಿಕೊಳ್ಳೋದಕ್ಕೆ ಖಂಡಿತ ಎಫರ್ಟ್ ಹಾಕ್ತಾರೆ. ಅಭಿವೃದ್ಧಿ ಹಾಗೂ ಕಾರ್ಯಕರ್ತರಿಗೆ ಪೂರಕವಾಗುವ ಕೆಲಸಗಳ ಮೂಲಕ ಆ ರಾಜ್ಯಗಳನ್ನ ಭದ್ರಕೋಟೆ ಮಾಡಿಕೊಳ್ತಾರೆ ಅನ್ನೋದಕ್ಕೆ ಸಾಕಷ್ಟು ನಿದರ್ಶನಗಳಿವೆ. ಈಗ ಬಂಗಾಳದ ಬೆಳವಣಿಗೆ ನೋಡ್ತಾ ಇದ್ರೆ ಅದು ಕೂಡ ಭದ್ರಕೋಟೆ ಆಗೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.